ನಮಸ್ಕಾರಗಳಿರಿ. ಈ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳನ್ನು ಕೊಟ್ಟಿದ್ದೆ, ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ. ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವಾರು ಅಪ್ಡೇಟ್ಗಳು ಬಂದಿದ್ದಾವೆ, ಅವುಗಳನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದಸ್ಟ್ ಲಿಮಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ತರ್ತಾ ಇದ್ದೀನಿ. ಹಾಗೆ ನೀವೇನಾದ್ರೂ ಇಲ್ಲಿವರೆಗೂ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಚಾನಲ್ ಗಳನ್ನ ಫಾಲೋ ಮಾಡ್ತಿಲ್ಲ ಅಂದ್ರೆ ಎರಡರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಎರಡನ್ನು ಕೂಡ ಫಾಲೋ ಮಾಡಬಹುದು. ಇನ್ ಕೇಸ್ ಯೂಟ್ಯೂಬ್ ಅಲ್ಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಏನಾದರೂ ಸಮಸ್ಯೆಗಳಾದ್ರೆ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಅಲ್ಲಿ ನಿಮಗೆ ಅಪ್ಡೇಟ್ಗಳು ಸಿಗುತ್ತೆ. ಮೊದಲಿಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ನಿಫ್ಟಿಯಲ್ಲಿ ನೋಡಬಹುದು 0.64% ಅಥವಾ 154 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ಮೋರ್ ದನ್ 0.5% ಡೌನ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಇವತ್ತು ಓಪನಿಂಗ್ ಕೂಡ ಡೌನ್ ಇತ್ತು. ನಿನ್ನೆಯ ಕ್ಲೋಸಿಂಗ್ ನೋಡಬಹುದು 168 ಇತ್ತು. ಬಟ್ ಇವತ್ತಿನ ಓಪನ್ ನೋಡಬಹುದು 23,991 ಆಯ್ತು. 24,168ಕ್ಕೆ ಕ್ಲೋಸ್ ಆಗಿದ್ದು 23,991ಕ್ಕೆ ಓಪನ್ ಆಯ್ತು. ಆಲ್ಮೋಸ್ಟ್ 180 ಪಾಯಿಂಟ್ಸ್ ಡೌನ್ ಅಲ್ಲೇ ಓಪನ್ ಆಯ್ತು. ನಂತರ ಆಲ್ಮೋಸ್ಟ್ ಸೇಮ್ ರೇಂಜ್ ಅಲ್ಲೇ ಟ್ರೇಡ್ ಆಯ್ತು ಅಪ್ ಟು ನೀವಿಲ್ಲಿ ನೋಡಬಹುದು ಆಲ್ಮೋಸ್ಟ್ 2 ಗಂಟೆವರೆಗೂ ಕೂಡ. ಆ ನಂತರ ಒಂದಷ್ಟು ಬೌನ್ಸ್ ಬ್ಯಾಕ್ ನೋಡ್ಲಿಕ್ಕೆ ಸಿಕ್ತು, ಮತ್ತೆ ಡೌನ್ ಪರ್ಫಾರ್ಮೆನ್ಸ್ ಬಂತು, ಮತ್ತೆ ಕೊನೆಯಲ್ಲಿ ಒಂದಷ್ಟು ಬೌನ್ಸ್ ಕೂಡ ಆಯ್ತು. ನಿಫ್ಟಿ ನಾವು ಇವತ್ತಿನ ಲೋ ನೋಡಬಹುದು 23,901 ಕೂಡ ಆಯ್ತು. ಬಟ್ ಕ್ಲೋಸಿಂಗ್ ಇರೋದು 24,013, ಅಂದ್ರೆ ಮೋರ್ ದೆನ್ 100 ಪಾಯಿಂಟ್ಸ್ ರಿಕವರ್ ಆಗಿದೆ ಇವತ್ತು. ರಿಕವರ್ ಆಗಿದ್ದಕ್ಕೆ ನಮಗೆ 0.64% ಮಾತ್ರ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಇಲ್ಲಾಂದ್ರೆ ಇನ್ನೂ ಜಾಸ್ತಿನೇ ಇರ್ತಾ ಇತ್ತು ಅಥವಾ 1% ವರೆಗೂ ಕೂಡ ಡೌನ್ ಆಗ್ತಾ ಇತ್ತು. ಬಟ್ ಒಳ್ಳೆ ರಿಕವರಿ ಆಗಿದ್ದು ಜಸ್ಟ್ 0.64% ಗೆ ಲಿಮಿಟ್ ಮಾಡಿದೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ. ಏನು ಸೆನ್ಸೆಕ್ಸ್ ಕಡೆ ಬಂದ್ರೆ ಸೆನ್ಸೆಕ್ಸ್ ಅಲ್ಲೂ ಕೂಡ 0.78% ಅಥವಾ 607 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ಇದೆ. ಇವತ್ತಿನ ಲೋ ನೋಡಬಹುದು 76,469 ಹೋಗಿತ್ತು. ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ಕಿರೋದು 76,802ಕ್ಕೆ, ಅಂದ್ರೆ ಆಲ್ಮೋಸ್ಟ್ ಇಲ್ಲೂ ಕೂಡ ಮೋರ್ ದೆನ್ 150 ಪಾಯಿಂಟ್ಸ್ ರಿಕವರ್ ಆಗಿದೆ ಇವತ್ತು. ಇನ್ನು ಓಪನಿಂಗ್ ಗೆ ನಾವು ಮಾರ್ನಿಂಗ್ ವಿಡಿಯೋದಲ್ಲಿ ನೋಡಿದಾಗ ಗಿಫ್ಟ್ ನಿಫ್ಟಿ ಆಗ್ಬೋದು ಅಥವಾ ಏಷ್ಯನ್ ಮಾರ್ಕೆಟ್ ಗಳಲ್ಲಿ ಆಗ್ಬೋದು ಅಂತ ನೆಗೆಟಿವ್ ಪರ್ಫಾರ್ಮೆನ್ಸ್ ಏನಿರಲಿಲ್ಲ. ಏಷ್ಯನ್ ಮಾರ್ಕೆಟ್ಸ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲೇ ಟ್ರೇಡ್ ಆಗ್ತಾ ಇದ್ವು. ಬಟ್ ಗಿಫ್ಟ್ ನಿಫ್ಟಿ ಸ್ವಲ್ಪ ಮಟ್ಟಿಗೆ ಫ್ಲಾಟ್ ಇತ್ತು. ಬಟ್ ಮಾರ್ಕೆಟ್ ಅಂತೂ ನೆಗೆಟಿವ್ ಅಲ್ಲಿ ಓಪನ್ ಆಯ್ತು. ಕ್ಲೋಸಿಂಗ್ ಕೂಡ ಇವತ್ತು ನೆಗೆಟಿವ್ ಅಲ್ಲೇ ಆಗಿದೆ. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡೋದಾದ್ರೆ ನಿಫ್ಟಿ ನೆಕ್ಸ್ಟ್ 15 ನಲ್ಲಿ ನೋಡಬಹುದು 0.33% ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಇನ್ನು ನಿಫ್ಟಿ 100 ಅಲ್ಲಿ 0.58% ಡೌನ್ ಇದೆ. ನಿಫ್ಟಿ 200 ಅಲ್ಲಿ 0.42% ಡೌನ್ ಫಾಲ್ ಇದೆ. ಹಾಗೆ ನಿಫ್ಟಿ 500 ಅಲ್ಲಿ 0.27% ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಅಂದ್ರೆ ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ 0.3 ಇಂದ 0.6% ವರೆಗೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇವತ್ತು. ಇನ್ನು ಮಿಡ್ ಕ್ಯಾಪ್ ಕೆಳಗಡೆ ಬಂದ್ರೆ ಮಿಡ್ ಕ್ಯಾಪ್ 50 0.1% ಪಾಸಿಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿದೆ. ಮಿಡ್ ಕ್ಯಾಪ್ 100 ಅಲ್ಲಿ 0.22% ಪಾಸಿಟಿವ್ ಇದೆ. ಮಿಡ್ ಕ್ಯಾಪ್ 150 ನಲ್ಲಿ 0.35% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಇಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ಇದೆ, ನೆಗೆಟಿವ್ ಆಗ್ಲಿಲ್ಲ ಮಿಡ್ ಕ್ಯಾಪ್ ಶೇರ್ಗಳು ಇವತ್ತು. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 50 0.5% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ 100 ಅಲ್ಲಿ 0.42% ಪಾಸಿಟಿವ್ ಇದೆ. ಹಾಗೆ ಸ್ಮಾಲ್ ಕ್ಯಾಪ್ 250 ನಲ್ಲಿ 0.57% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಗೆ ಕಂಪೇರ್ ಮಾಡಿದ್ರೆ ಸ್ಮಾಲ್ ಕ್ಯಾಪ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಸ್ಮಾಲ್ ಕ್ಯಾಪ್ ಗಿಂತ ಮೈಕ್ರೋ ಕ್ಯಾಪ್ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ನೋಡಬಹುದು 0.8% ಪಾಸಿಟಿವ್ ಅಲ್ಲಿ ಮೈಕ್ರೋ ಕ್ಯಾಪ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸ್ಮಾಲ್ ಅಂಡ್ ಮೈಕ್ರೋ ಕ್ಯಾಪ್ ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದಾವೆ. ಸ್ಮಾಲ್ ಕ್ಯಾಪ್ ಅಲ್ಲಿ ಮಿಡ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡಿರೋ ಪೋರ್ಟ್ಫೋಲಿಯೋ ಇವತ್ತು ಪಾಸಿಟಿವ್ ಅಲ್ಲೇ ಇರುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ನನ್ನ ಪೋರ್ಟ್ಫೋಲಿಯೋ ಅಂತೂ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ. ಆಲ್ಮೋಸ್ಟ್ ನಿಯರ್ಲಿ 1% ಅಂದ್ರೆ 0.97% ವರೆಗೂ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಇವತ್ತು. ಯಾಕಂದ್ರೆ ನಂದಂತೂ ಜಾಸ್ತಿ ಹೋಲ್ಡಿಂಗ್ ಇರೋದೆ ಸ್ಮಾಲ್ ಅಂಡ್ ಮಿಡ್ ಕ್ಯಾಪ್ ಅಲ್ಲಿ. ಹಾಗಾಗಿ ಅದರಲ್ಲೂ ಎಸ್ಪೆಷಲಿ ನನ್ನ ಹತ್ರ ಇರುವಂತ ಕೆಲವು ಶೇರ್ಗಳು 5, 6, 8, 9% ವರೆಗೂ ಕೂಡ ಇವತ್ತು ಹೋಗಿದ್ದಾವೆ. ಹಾಗಾಗಿ ಸ್ವಲ್ಪ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅಷ್ಟೇ. ಇದು ಯಾವಾಗ್ಲೂ ಏನು ಎಷ್ಟೊಂದು ಡಿಫರೆನ್ಸ್ ಆಗೋದಿಲ್ಲ, ಬಟ್ ಇವತ್ತು ಸ್ವಲ್ಪ ಜಾಸ್ತಿನೇ ಡಿಫರೆನ್ಸ್ ಆಗಿದೆ. ನಿಮ್ಮ ಪೋರ್ಟ್ಫೋಲಿಯೋಗಳ ಪರ್ಫಾರ್ಮೆನ್ಸ್ ಅನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಸಹ ನೋಡ್ತೀನಿ. ಏನೋ ಸೆಕ್ಟೋರಲ್ ಇಂಡೈಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ಆಟೋದಲ್ಲಿ 0.61% ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಿಫ್ಟಿ ಬ್ಯಾಂಕ್ 0.48% ನೆಗೆಟಿವ್ ಇದೆ. ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ 0.57% ಡೌನ್ ಪರ್ಫಾರ್ಮೆನ್ಸ್ ಇದೆ. ಹಾಗೆ FMCG ಗೆ ಬಂದ್ರೆ 0.19% ನೆಗೆಟಿವ್ ಇದೆ. ಬಟ್ IT ಸೆಕ್ಟರ್ ಅಲ್ಲಿ 3.5% ಜಾಸ್ತಿ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಆಲ್ಮೋಸ್ಟ್ 6% ವರೆಗೂ ಕೂಡ ಹೋಗಿತ್ತು ಡೌನ್ ಫಾಲ್ IT ಸೆಕ್ಟರ್ ಅಲ್ಲಿ. ಬಟ್ ನಂತರ ಒಂದಷ್ಟು ರಿಕವರ್ ಆಗಿದೆ. ಅದು ಕೂಡ ಒಂದು ಕಾರಣ ಇವತ್ತು ನಮ್ಮ ನಿಫ್ಟಿ ರಿಕವರ್ ಆಗ್ಲಿಕ್ಕೆ. 6% ವರೆಗೂ ಹೋಗಿದ್ದು 3.5% ಕ್ಲೋಸಿಂಗ್ ಕೊಟ್ಟಿದೆ. ಅಂದ್ರೆ ಒಳ್ಳೆ ರಿಕವರಿನೇ. IT ಸೆಕ್ಟರ್ ನ ಈ ಡೌನ್ ಫಾಲ್ ಬಗ್ಗೆ ನನಗಾಗ್ಲೇ ಮಾರ್ನಿಂಗ್ ವಿಡಿಯೋದಲ್ಲೇ ಕವರ್ ಮಾಡಿದ್ದೆ, ಯಾಕೆ ಇವತ್ತು ನೆಗೆಟಿವ್ ರಿಯಾಕ್ಷನ್ ಬರ್ಬೋದು ಅಂತ. ಮಾರ್ನಿಂಗ್ ವಿಡಿಯೋ ನೋಡಿರೋರಿಗೆ ಈಗಾಗಲೇ ಗೊತ್ತಿರುತ್ತೆ ಯಾಕೆ ಅಂತ. ನೋಡೋಣ, ಇನ್ನೂ ಒಂದಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ. ಇನ್ನು ಕೆಲವು ಸುದ್ದಿಗಳಿದ್ದಾವೆ ಅದರ ಬಗ್ಗೆ. ಇನ್ನು ಮೀಡಿಯಾದಲ್ಲಿ 0.1% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಮೆಟಲ್ ಸೆಕ್ಟರ್ 0.08% ಪಾಸಿಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿದೆ. ಫಾರ್ಮಾ 0.73% ಪಾಸಿಟಿವ್ ಇದೆ. ಹಾಗೆ PSU ಬ್ಯಾಂಕ್ಗಳಲ್ಲಿ 0.62% ನೆಗೆಟಿವ್ ಇದೆ. ರಿಯಾಲಿಟಿ ಮೋರ್ ದೆನ್ 1% ಡೌನ್ ಆಗಿದೆ.
ಪ್ರೈವೇಟ್ ಬ್ಯಾಂಕ್ 0.5% ನೆಗೆಟಿವ್ ಇದ್ದಾವೆ. ಹೆಲ್ತ್ ಕೇರ್ 0.7% ಪಾಸಿಟಿವ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಲ್ಲಿ 0.39% ನೆಗೆಟಿವ್ ಇದೆ. ಆಯಿಲ್ ಅಂಡ್ ಗ್ಯಾಸ್ 1.18% ನೆಗೆಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡಿದೆ. ಕೆಮಿಕಲ್ ಸೆಕ್ಟರ್ 0.12% ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಸೊ ಓವರ್ ಆಲ್ ನೋಡಿದ್ರೆ ಕೆಲವು ಸೆಕ್ಟರ್ಸ್ ಪಾಸಿಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿದಾವೆ, ಬಟ್ ತುಂಬಾ ಕಡಿಮೆ ಅಂತಾನೆ ಹೇಳ್ಬೋದು. ಮೀಡಿಯಾ, ಮೆಟಲ್, ಫಾರ್ಮಾ, ಹೆಲ್ತ್ ಕೇರ್ ಮಾತ್ರ ಪಾಸಿಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿದ್ವು. ಇವನ್ ಕೆಮಿಕಲ್ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ, ಬಟ್ ಉಳಿದ ಎಲ್ಲ ಸೆಕ್ಟರ್ಸ್ ನೆಗೆಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಾವೆ. ಸ್ವಲ್ಪ ಜಾಸ್ತಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಅಂದ್ರೆ ಐಟಿ ಸೆಕ್ಟರ್, ಆಯಿಲ್ ಅಂಡ್ ಗ್ಯಾಸ್ ಹಾಗೂ ರಿಯಾಲ್ಟಿ. ಈ ಮೂರು ಕಡೆ ಸ್ವಲ್ಪ ಜಾಸ್ತಿನೇ ನೆಗೆಟಿವ್ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಫಾರ್ಮಾ ಅಂಡ್ ಹೆಲ್ತ್ ಕೇರ್ ಲಾಸ್ಟ್ 3 days ಇಂದ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡ್ತಿದ್ದಾವೆ. ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಫಾರ್ಮಾ ಅಂಡ್ ಹೆಲ್ತ್ ಕೇರ್ ಅಲ್ಲಿ. ಇನ್ನು ಗ್ಲೋಬಲ್ ಮಾರ್ಕೆಟ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದ್ದಾವೆ ಇವತ್ತು ಅಂತ ನೋಡಿದ್ರೆ, ಯುರೋಪಿಯನ್ ಮಾರ್ಕೆಟ್ ಗಳಲ್ಲಿ ನೋಡಬಹುದು ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ, ಬಟ್ ದೊಡ್ಡ ಮಟ್ಟದ ನೆಗೆಟಿವ್ ಪರ್ಫಾರ್ಮೆನ್ಸ್ ಏನಲ್ಲ. 0.1, 0.4, 0.3, 0.2 ಈ ರೀತಿ ಡೌನ್ ಪರ್ಫಾರ್ಮೆನ್ಸ್ ಇದೆ. ತುಂಬಾ ಕಡಿಮೆ ಮಾರ್ಕೆಟ್ಗಳು ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತವೆ. ಇನ್ನು ಏಷ್ಯನ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ಮೆಜಾರಿಟಿ ಮಾರ್ಕೆಟ್ಸ್ ಇವತ್ತು ಕ್ಲೋಸ್ ಇದಾವೆ. ಏಷ್ಯನ್ ಮಾರ್ಕೆಟ್ಸ್ ನೀವು ಇಲ್ಲಿ ನೋಡಬಹುದು. ಚೈನೀಸ್ ಮಾರ್ಕೆಟ್ಸ್ ಎಲ್ಲ ಇದು ನೆನ್ನೆ ಪರ್ಫಾರ್ಮೆನ್ಸ್ ಇವತ್ತಿಂದಲ್ಲ. ಕೋಸ್ಪಿ ಓಪನ್ ಇದೆ ಬಟ್ ಫ್ಲಾಟ್ ಇದೆ. IDX ಕಂಪೋಸಿಟ್ ಸ್ವಲ್ಪ ಪಾಸಿಟಿವ್ ಇದೆ. PSEI 0.3% ನೆಗೆಟಿವ್ ಇದೆ, ಬಟ್ ಮೆಜಾರಿಟಿ ಮಾರ್ಕೆಟ್ಸ್ ಇವತ್ತು ಕ್ಲೋಸ್ ಇದಾವೆ. ಹಾಗಾಗಿ ನಮಗೆ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಏನಂತ ದೊಡ್ಡ ರಿಯಾಕ್ಷನ್ ನೋಡ್ಲಿಕ್ಕೆ ಕಾಣ್ತಾ ಇಲ್ಲ. ಬಟ್ ಓಪನ್ ಇರುವಂತಹ ಮಾರ್ಕೆಟ್ಗಳು ಸ್ವಲ್ಪ ನೆಗೆಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾವೆ ಇವತ್ತು. ಅಂದ್ರೆ ಗ್ಲೋಬಲ್ ಕ್ಯೂಸ್ ಏನು ಪಾಸಿಟಿವ್ ಇರಲಿಲ್ಲ ಇವತ್ತು. ಹಾಗಾದ್ರೆ ಯಾಕೆ ಗ್ಲೋಬಲ್ ಕ್ಯೂಸ್ ಪಾಸಿಟಿವ್ ಇರಲಿಲ್ಲ ಆ ವಿಚಾರಕ್ಕೆ ಬಂದ್ರೆ, ಮೊದಲಿಗೆ ಇವತ್ತು ಮಾರ್ನಿಂಗ್ ಸುದ್ದಿ ಬಂದಿದೆ. ಅರೌಂಡ್ 9:30-10 ಗಂಟೆ ಮಾರ್ಗೇನೋ ಸುದ್ದಿ ಬಂದಿದ್ದು. ಇದು ಇಸ್ರೇಲ್ ಲೆಬನಾನ್ ನ ಮೇಲೆ ಅಟ್ಯಾಕ್ ಮಾಡಿರೋ ಬಗ್ಗೆ. ಅಂದ್ರೆ ಓವರ್ ನೈಟ್ ಅಟ್ಯಾಕ್ ಮಾಡಿದೆ, ಬಟ್ ನ್ಯೂಸ್ ಬಂದಿದ್ದು ಸ್ವಲ್ಪ ಲೇಟ್ ಆಗಿ. ನೋಡಬಹುದು, ಲೆಬನಾನ್ ಸೇಸ್ ಇಸ್ರೇಲಿ ಸ್ಟ್ರೈಕ್ಸ್ ಕಿಲ್ 18 as ಇಸ್ರೇಲ್ ಸೇಸ್ 4 soldiers killed by ಹಿಜ್ಬುಲ್ಲಾ. 18 ಜನ ಸತ್ತಿದ್ದಾರೆ ಅಂತ ಲೆಬನಾನ್ ಹೇಳ್ತಾ ಇದೆ. ಜೊತೆಗೆ ಇಸ್ರೇಲ್ ಕೂಡ 4 ಸೈನಿಕರು ಸತ್ತಿದ್ದಾರೆ ಅಂತ ಹೇಳ್ತಾ ಇದೆ. ಇದು ಒಂದು ಇಂಪಾರ್ಟೆಂಟ್ ಸುದ್ದಿ ಆಯ್ತು ಇವತ್ತಿನ ಮಾರ್ಕೆಟ್ ಗಳ ರಿಯಾಕ್ಷನ್. ಯಾಕಂದ್ರೆ ಮೊನ್ನೆ ತಾನೇ MOU ಆಗಿದೆ, ಅದರಲ್ಲಿ ಲೆಬನಾನ್ ನ ಮೇಲೆ ಅಟ್ಯಾಕ್ ಅನ್ನು ಕೂಡ ಮಾಡಬಾರದು ಅನ್ನುವಂತ ಕಂಡೀಷನ್ ಅನ್ನ ಹಾಕಿದ್ರು. ಮತ್ತೆ ಇಸ್ರೇಲ್ ಈ ರೀತಿ ಅಟ್ಯಾಕ್ ಅನ್ನ ಮಾಡಿದ್ರೆ ಮಾರ್ಕೆಟ್ಸ್ ಏನಂತ ತಿಳ್ಕೊಳ್ಬೇಕು. ಇದು ಮಾರ್ಕೆಟ್ಸ್ ಗೆ ಬಿಗ್ ಕ್ವಶನ್ ಮಾರ್ಕ್ ಆಯ್ತು. ಹಾಗಾಗಿ ಅದು ಒಂದು ಪ್ರಮುಖ ಕಾರಣ. ಆದ್ರೆ ಜೊತೆಗೆ ಇನ್ನೊಂದು ಕಾರಣ ಅಂದ್ರೆ, ಇರಾನ್ ಜೊತೆಗೆ ಮಾತುಕತೆ ಆಡ್ಲಿಕ್ಕೆ ಸ್ವಿಟ್ಜರ್ಲೆಂಡ್ ಅಲ್ಲಿ ಸ್ಥಳ ನಿಗದಿಯಾಗಿತ್ತು. ಅಲ್ಲಿಗೆ ಇರಾನ್ ನಿಂದ ಪ್ರತಿನಿಧಿಗಳು ಹೋಗ್ತಾ ಇಲ್ಲ ಅಂತ ಸುದ್ದಿ ಬಂತು. ಜೊತೆಗೆ ಅಮೆರಿಕದ ವೈಸ್ ಪ್ರೆಸಿಡೆಂಟ್ JD ವ್ಯಾನ್ಸ್ ಅವರು ಕೂಡ ಹೋಗ್ತಾ ಇಲ್ಲ. ಅವರು ಬೇರೆ ಪ್ರೋಗ್ರಾಮ್ ಕಾರಣಕ್ಕೆ ಹೋಗ್ತಾ ಇಲ್ಲ, ಸ್ವಲ್ಪ ಲೇಟ್ ಆಗುತ್ತೆ ಅನ್ನುವಂತ ಸುದ್ದಿಗಳು ಬಂದು. ಇಲ್ಲಿ ಇಸ್ರೇಲ್ ಅಟ್ಯಾಕ್ ಮಾಡಿದ್ದಕ್ಕೆ ಈ ಮಾತುಕತೆಗಳು ಪೋಸ್ಟ್ ಪೋನ್ ಆದ್ವಾ ಅಥವಾ ಪೋಸ್ಟ್ ಪೋನ್ ಆಗುತ್ತೆ ಅಂತ ಗೊತ್ತಿದ್ದಕ್ಕೆ ಇಸ್ರೇಲ್ ಅಟ್ಯಾಕ್ ಮಾಡ್ತಾ ಗೊತ್ತಿಲ್ಲ. ಒಟ್ಟಿನಲ್ಲಿ MOU ಏನಾಗಿತ್ತು ಅದರಲ್ಲಿ ಮೆನ್ಷನ್ ಆಗಿದ್ದಂತ ಕೆಲವು ಪಾಯಿಂಟ್ಸ್ ಅಲ್ಲಿ ಚಾಲ್ತಿಗೆ ಬಂದಿಲ್ಲ ಅಂತಾನೆ ಹೇಳ್ಬೋದು. ಇದು ಕೂಡ ಮಾರ್ಕೆಟ್ಸ್ ನ ದಿಕ್ಕನ್ನ ಸ್ವಲ್ಪ ಬದಲಾಯಿಸ್ತು ಅಂತಾನೆ ಹೇಳ್ಬೋದು ಇವತ್ತು. ಇನ್ನು ಕ್ರೂಡ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡಿದ್ರೆ, ಅದರ ಮಟ್ಟಿಗೆ ಏನು ಕ್ರೂಡ್ ಅಲ್ಲಿ ಅಂತ ಬಿಗ್ ಡಿಫರೆನ್ಸ್ ಇಲ್ಲ. ಮಾರ್ನಿಂಗ್ ನೋಡಿದಾಗ ಇನ್ನು ಸ್ವಲ್ಪ ಜಾಸ್ತಿ ನೆಗೆಟಿವ್ ಇತ್ತು, ಅಂದ್ರೆ ಬಿಲೋ 1% ಇತ್ತು. ಈಗ 0.34% ನೆಗೆಟಿವ್ ಅಲ್ಲಿ ಕ್ರೂಡ್ ಟ್ರೇಡ್ ಆಗ್ತಿದೆ. WTI ಕ್ರೂಡ್ 0.1% ಪಾಸಿಟಿವ್ ಅಲ್ಲಿ ಇದೆ. ಅಂದ್ರೆ ಇಲ್ಲೇನಂತ ದೊಡ್ಡ ರಿಯಾಕ್ಷನ್ ಇಲ್ಲ ಈ ದಾಳಿಗೆ. ಬಟ್ ಈ ಸುದ್ದಿಗಳು ಇನ್ನೊಂದಷ್ಟು ಅನ್ಸರ್ಟನಿಟೀಸ್ ಅನ್ನ ಕ್ರಿಯೇಟ್ ಮಾಡ್ತಿದ್ದಾವೆ. ಗೊತ್ತಿಲ್ಲ ಇನ್ನು ಎಲ್ಲಿಗೆ ಹೋಗುತ್ತೆ ಈ ಯುದ್ಧ ಅಂತ. ಸದ್ಯದ ಮಟ್ಟಿಗಂತೂ ಕ್ಲಾರಿಟಿ ಅಂತೂ ಸಿಗ್ತಾ ಇಲ್ಲ. ಒಂದಷ್ಟು ಕ್ಲಾರಿಟಿ ಬಂತು, ಬಟ್ ಈಗ ಆ ಕ್ಲಾರಿಟಿ ಬ್ರೇಕ್ ಆಗ್ತಿದೆ. ನೋಡೋಣ ಇನ್ನು ನಾಳೆ ನಾಡಿದ್ರಲ್ಲಿ ಏನಾದರೂ ಸುದ್ದಿಗಳು ಬರ್ತಾವ ಅಂತ. ಇನ್ನು ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕು ಅಂದ್ರೆ ಕಂಡೀಷನ್ಸ್ ಇರುತ್ತೆ. ನೀವು ನಮ್ಮ ಮೂಲಕ ಅಕೌಂಟ್ ಓಪನ್ ಮಾಡ್ಕೊಂಡಿರ್ಬೇಕು. ಹಾಗಾಗಿ ಅಕೌಂಟ್ ಅನ್ನು ಓಪನ್ ಮಾಡಿಕೊಂಡು ಸಂಪರ್ಕ ಮಾಡಬಹುದು. ಇನ್ನು ಇವತ್ತು IT ಸೆಕ್ಟರ್ ಅಲ್ಲಿ ಬಿಗ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಆಲ್ಮೋಸ್ಟ್ ನೀವು ಇಲ್ಲಿ ನೋಡಬಹುದು, ಫಾಲ್ಸ್ ಓವರ್ 6% ಅಥವಾ ಅದಕ್ಕಿಂತ ಜಾಸ್ತಿನೇ ಡೌನ್ ಆಯ್ತು. ಬಟ್ ನಂತರ ಒಂದಷ್ಟು ರಿಕವರ್ ಆಗಿ 3.5% ಡೌನ್ ಅಲ್ಲಿ ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ. ಬಟ್ ಈ ರೀತಿ ಬಿಗ್ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದ್ ಯಾಕೆ? ಅದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಅಕ್ಸೆಂಚರ್ ನ ವಾರ್ನಿಂಗ್. ಅಕ್ಸೆಂಚರ್ ಏನು ಹೇಳ್ತು, ಮಾರ್ನಿಂಗ್ ವಿಡಿಯೋದಲ್ಲಿ ಇದನ್ನ ಕವರ್ ಮಾಡಿದ್ದೆ ನಾನು. ಅಕ್ಸೆಂಚರ್ ನೆನೆ ರಿಸಲ್ಟ್ ಅನೌನ್ಸ್ ಮಾಡಿದೆ. ರಿಸಲ್ಟ್ ನ ಜೊತೆ ತನ್ನ ಗೈಡೆನ್ಸ್ ಅನ್ನ ಕಡಿಮೆ ಮಾಡ್ಕೊಂಡಿದೆ. ಅಂದ್ರೆ ಫ್ಯೂಚರ್ ಗೈಡೆನ್ಸ್ 3 to 5% ಇರಬಹುದು ಗ್ರೋತ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇತ್ತು ಈ ಮುಂಚೆ. ಬಟ್ ನಿನ್ನೆ 3 to 4% ಇರಬಹುದು ಅನ್ನೋಂತ ಗೈಡೆನ್ಸ್ ಅನ್ನ ಕೊಟ್ಟಿದೆ. ಇದು ಮತ್ತೆ IT ಸೆಕ್ಟರ್ ಅಲ್ಲಿ ಒಂದಷ್ಟು ಬಿಗ್ ನೆಗೆಟಿವ್ ರಿಯಾಕ್ಷನ್ ಗೆ ಕಾರಣ ಆಗಿದೆ. ಎಲ್ಲ ಷೇರುಗಳು ಕೂಡ ಬಿದ್ದಿದ್ದಾವೆ IT ಸೆಕ್ಟರ್ ಅಲ್ಲಿ. ಅದರಲ್ಲೂ 5-6%, 7%, 8% ವರೆಗೂ ಕೂಡ ಸ್ಟಾಕ್ ಗಳು ಡೌನ್ ಆಗಿದ್ದಾವೆ. ಇನ್ನು ಅನಲಿಸ್ಟ್ ಗಳು ಏನ್ ಹೇಳ್ತಿದ್ದಾರೆ, ಜಫ್ರೀಸ್ ಅವ್ರು ಏನ್ ಹೇಳ್ತಿದ್ದಾರೆ ಅಂತ ನೋಡೋದಾದ್ರೆ ನೋಡಬಹುದು, ದ ರಿವೈಸ್ಡ್ ರೆವಿನ್ಯೂ ಗ್ರೋತ್ ಗೈಡೆನ್ಸ್ ಸಜೆಸ್ಟ್ ಫರ್ದರ್ ಗ್ರೋತ್ ಮೋಡರೇಷನ್. ಅಂದ್ರೆ ಹೊಸ ವಿಷನ್ ಏನ್ ಮಾಡಿದೆ ಅಕ್ಸೆಂಚರ್, ಇದು ಇನ್ನು ಗ್ರೋತ್ ಕೆಳಗಡೆನೆ ಹೋಗೋ ಲಕ್ಷಣಗಳನ್ನ ತೋರಿಸ್ತಾ ಇದೆ ಅಂತ ಹೇಳಿದ್ದಾರೆ. ಜೊತೆಗೆ ಸಾಫ್ಟ್ ಗ್ರೋತ್ ಆನ್ ಎ ಲೋ ಬೇಸ್ ಇಸ್ ಲೈಕ್ಲಿ ಟು ರೈಸ್ ಕನ್ಸರ್ನ್ ಆನ್ ಲಾಂಗ್ ಟರ್ಮ್ ಗ್ರೋತ್ ಔಟ್ಲುಕ್. ಕಂಪನಿಯ ಲಾಂಗ್ ಟರ್ಮ್ ಗ್ರೋತ್ ಔಟ್ಲುಕ್ ನ ಮೇಲೆ ಈ ಸಾಫ್ಟ್ ಗ್ರೋತ್ ಲೋ ಬೇಸ್ ಇಂಪ್ಯಾಕ್ಟ್ ಮಾಡಬಹುದು ಅಂತ
ಇನ್ನು ನೋಮುರಾದವರು ಮಿಡ್ಲ್ ಈಸ್ಟ್ ಕಾನ್ಫ್ಲಿಕ್ಟ್ ಕೂಡ ಒಂದಷ್ಟು ರೆವಿನ್ಯೂ ಮೇಲೆ ಹಾಗೂ ಡೀಲ್ ಬುಕಿಂಗ್ಸ್ ನ ಮೇಲೆ ಇಂಪ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಸೊ ಈ ಎಲ್ಲ ಕಾರಣಗಳು ಓವರ್ ಆಲ್ ಐಟಿ ಸೆಕ್ಟರ್ ನ ಇವತ್ತು ಮತ್ತೊಮ್ಮೆ ಡೌನ್ ಗೆ ತಳ್ಳಿದ್ದಾವೆ. ಜೊತೆಗೆ ಮೋತಿಲಾಲ್ ಓಸ್ವಾಲ್ ಅವರು ಕೂಡ ಔಟ್ಸೋರ್ಸಿಂಗ್ ಬುಕಿಂಗ್ಸ್ ನೋಡಬಹುದು 14.7% ಡೌನ್ ಆಗಿದೆ ಇಯರ್ ಆನ್ ಇಯರ್ ಅನ್ನುವಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಸದ್ಯಕ್ಕೆ ಬರ್ತಿರುವಂತಹ ಸುದ್ದಿಗಳು ಯಾವುದು ಪಾಸಿಟಿವ್ ಏನಿಲ್ಲ ಐಟಿ ಸೆಕ್ಟರ್ಗೆ. ಒಂದು ದಿನ ಒಳ್ಳೆ ಪರ್ಫಾರ್ಮೆನ್ಸ್ ಬಂದ್ರು, ಇನ್ನೊಂದ್ ದಿನ ಈ ರೀತಿ ಯಾವುದೋ ಸುದ್ದಿ ಬರುತ್ತೆ ಮತ್ತೆ ನೆಗೆಟಿವ್ ಮಾಡ್ತಾ ಇದೆ. ಹಾಗಾಗಿ ಸದ್ಯದ ಮಟ್ಟಿಗೆ ಹೊರಗಡೆ ನಿಂತು ನೋಡೋದು ಬೆಟರ್ ಐಟಿ ಸೆಕ್ಟರ್ ಅಂತಾನೆ ಹೇಳ್ಬೋದು. ನಾನು ಈಗಾಗಲೇ ಹಲವು ಸಲ ಇದನ್ನ ಹೇಳಿದ್ದೀನಿ ಕೂಡ. ಏನಾಗೊತ್ತು, ಅಂಬರ್ ಎಂಟರ್ಪ್ರೈಸಸ್ ಕೂಡ ಫೋಕಸ್ ಅಲ್ಲಿತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಸುದ್ದಿಯನ್ನ ಕೊಟ್ಟಿದ್ದೆ. ಮಾರ್ನಿಂಗ್ ಒಳ್ಳೆ ರಿಯಾಕ್ಷನ್ ಬಂತು, ಬಟ್ ಕ್ಲೋಸಿಂಗ್ ಏನಂತ ಚೆನ್ನಾಗಿಲ್ಲ. ಅಂದ್ರೆ ನಿಯರ್ಲಿ 1% ಡೌನ್ ಅಲ್ಲೇ ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ. ಕಂಪನಿ ಒಪ್ಪೋ ಮೊಬೈಲ್ಸ್ ಇಂಡಿಯಾ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದೆ. ಕಂಪನಿಯ 3 ಫೋನ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಒಪ್ಪೋ, ಒನ್ ಪ್ಲಸ್ ಹಾಗೂ ರಿಯಲ್ಮಿ ಫೋನ್ ಗಳನ್ನ. ಈ ಒಂದು ಸುದ್ದಿ ಕಾರಣಕ್ಕೆ ಅಂಬರ್ ಗ್ರೂಪ್ ಇವತ್ತು ಫೋಕಸ್ ಅಲ್ಲಿತ್ತು. ಏನು ವಾಟೆಕ್ ವಾಬಾ ಕೂಡ ಇವತ್ತು ಫೋಕಸ್ ಅಲ್ಲಿತ್ತು. ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ತು. ಆಲ್ಮೋಸ್ಟ್ 9% ನಿಯರ್ಲಿ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ. ಇದಕ್ಕೆ ಪ್ರಮುಖ ಕಾರಣ ಅಂದ್ರೆ ಕಂಪನಿಗೆ ಕುವೈತ್ ಇಂದ ಒಂದು ಮೆಗಾ SWRO ಪ್ರಾಜೆಕ್ಟ್ ಸಿಕ್ಕಿದೆ. SWRO ಅಂದ್ರೆ ಸೀ ವಾಟರ್ ರಿವರ್ಸ್ ಆಸ್ಮೋಸಿಸ್, ಸಮುದ್ರದ ನೀರನ್ನ ಬಳಸಲು ಯೋಗ್ಯ ಮಾಡುವಂತ ಪ್ರಾಜೆಕ್ಟ್ ಇದು. ಈ ಪ್ರಾಜೆಕ್ಟ್ ಸಿಕ್ಕಿದೆ. ಜೊತೆಗೆ ಮೆಗಾ ಆರ್ಡರ್ ಅಂದ್ರೆ ಇದು ಇಂಟರ್ನ್ಯಾಷನಲ್ ಆರ್ಡರ್ ಆಗಿರೋದ್ರಿಂದ $150 ಮಿಲಿಯನ್ ಗಿಂತ ಜಾಸ್ತಿ ಆರ್ಡರ್. ಈ ಆರ್ಡರ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಸ್ಟಾಕ್ ಅಲ್ಲೂ ಕೂಡ ತುಂಬಾ ಒಳ್ಳೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ವಾಟೆಕ್ ವಾಬಾಗಲಿ. ಏನು ಟಾಟಾ ಪವರ್ ತುಂಬಾ ದಿನದ ನಂತರ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ. ಆರ್ಡರ್ ಅನ್ನ ಪಡ್ಕೊಂಡಿದೆ REC ಪವರ್ ಡೆವಲಪ್ಮೆಂಟ್ ಅಂಡ್ ಕನ್ಸಲ್ಟೆನ್ಸಿ ಲಿಮಿಟೆಡ್ ಇಂದ 250 ಕಿಲೋಮೀಟರ್ ಲೈನ್ ರೂಟಿಂಗ್ ಕಂಪ್ರೈಸಿಂಗ್ 400 kV DC ಲೈನ್, 220 kV DC ಲೈನ್ ಅಂಡ್ 220 kV ಅಂಡರ್ ಗ್ರೌಂಡ್ ಕೇಬಲ್ ಪ್ರಾಜೆಕ್ಟ್ ಅನ್ನ ಪಡ್ಕೊಂಡಿದೆ. ಈ ಪ್ರಾಜೆಕ್ಟ್ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು. ಪ್ರೈಸ್ ನೋಡೋದಾದ್ರೆ ಇಯರ್ಲಿ 521 ಕೋಟಿ ಟ್ರಾನ್ಸ್ಮಿಷನ್ ಚಾರ್ಜಸ್ ಇರುತ್ತೆ ಇದರಲ್ಲಿ. 35 ವರ್ಷಗಳ ಒಪ್ಪಂದ ಇದು. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು ಟಾಟಾ ಪವರ್ ಇವತ್ತು. ಬಟ್ ಸ್ಟಾಕ್ ಅಲ್ಲಿ ಅಂತ ರಿಯಾಕ್ಷನ್ ಬರಲಿಲ್ಲ. ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹಾಗೆ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ ಗಳ ಲಿಂಕ್ ಕೂಡ ಇದೆ, ಅವುಗಳನ್ನು ಕೂಡ ಫಾಲೋ ಮಾಡಬಹುದು. ಸರಿಗಳಿರಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.